ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮನೆ ಊಟಕ್ಕೆ ಇದೀಗ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ವೈದ್ಯಕೀಯ ಸಲಹೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ವೈದ್ಯಕೀಯ ಸಲಹೆ ಇದ್ರೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ ಅನ್ನುವಂಥ ಆದೇಶ ಇದೀಗ ಹೊರಬಿದ್ದಿದೆ. ಕೈದಿ ಕೇಳಿದ ಕೂಡಲೇ ಮನೆ ಊಟವನ್ನ ಒದಗಿಸೋದಕ್ಕೆ ಆಗುವುದಿಲ್ಲ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಈ ರೀತಿಯಾಗಿ ಅಭಿಪ್ರಾಯವನ್ನ ತಿಳಿಸಿದೆ. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದ ಅಭಿಪ್ರಾಯ ಇದು. ಹಾಲಿ ವಿಚಾರಣಾಧೀನ ನ್ಯಾಯಾಲಯದ ಆದೇಶದಲ್ಲಿ ಅದು ಇರಲಿಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶಿಸಿದೆ. 57ನೇ ಸಿಸಿಎಚ್ ಕೋರ್ಟ್ ನೀಡಿದಂತಹ ಆದೇಶ ಏನಿತ್ತು ಆ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ ಮನೆ ಊಟವನ್ನ ನೀಡುವಂತೆ ಕೋರಿದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಜೈಲು ಊಟ ಅತ್ಯುತ್ತಮವಾಗಿದೆ ಅಂತ ಹೇಳಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಜೈಲಿನಲ್ಲಿ ತಯಾರು ಮಾಡುವಂತಹ ಊಟದ ಗುಣಮಟ್ಟವನ್ನ ಪರಿಶೀಲನೆ ನಡೆಸ್ತಾ ಇರಬೇಕು. ಕಾಲಕಾಲಕ್ಕೆ ಊಟದ ಗುಣಮಟ್ಟವನ್ನ ಪರಿಶೀಲನೆ ಮಾಡಬೇಕು. ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಇದೀಗ ಹೈಕೋರ್ಟ್ ಪುರಸ್ಕರಿಸಿದೆ. ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ವಾರಕ್ಕೊಮ್ಮೆ ಮನೆಯೂಟ ಕೊಡೋದಕ್ಕೆ ಆದೇಶವನ್ನ ನೀಡಲಾಗಿತ್ತು. ಈ ಹಿಂದೆ ಪವಿತ್ರ ಗೌಡ ನಾಗರಾಜ್ ಹಾಗೆ ಲಕ್ಷ್ಮಣ್ಗೆ ಮನೆಯೂಟ ನೀಡಲು ಆದೇಶವನ್ನ ನೀಡಲಾಗಿರುತ್ತೆ. ಆದರೆ ಸೆಷನ್ ಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಹೋಗಿದ್ರು. ಇನ್ನು ವಾದ ಪ್ರತಿವಾದವನ್ನ ನಡೆಸಿ ಇವತ್ತು ಆದೇಶವನ್ನ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪವಿತ್ರ ಗೌಡಗೆ ಇದು ಒಂದು ರೀತಿ ಹೈಕೋರ್ಟ್ನಿಂದ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ರದ್ದುಪಡಿಸಿದಂತ ಹೈಕೋರ್ಟ್ ಸದ್ಯ ಇವಾಗಿನ ಆದೇಶದಲ್ಲಿ ಏನಿದೆ? ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಯಾಕಂದ್ರೆ ವೈದ್ಯಕೀಯ ಸಲಹೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಕೊಡ್ಬೇಕಂತ ಕೂಡ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ನ ಪೀಠ ಈ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಹಿಂದೆ ಕೂಡ 57ನೇ ಸಿಸಿಎಚ್ ಕೋರ್ಟ್ಗೆ ಇವರೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಂದ್ರೆ ಜೈಲೂಟ ನಮಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ, ಅಷ್ಟು ಮಾತ್ರ ಸಮಸ್ಯೆ ತಗ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ಮುಂದಿಟ್ಟಿದ್ರು. ಆದ್ರೆ ಸದ್ಯ ಪವಿತ್ರ ಗೌಡ ಲಕ್ಷ್ಮಣ ನಾಗರಾಜ್ ಸಲ್ಲಿಸುವಂತಹ ಅರ್ಜಿಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಜೈಲು ಊಟ ಅತ್ಯುತ್ತಮವಾಗಿದೆ, ಯಾಕಂದ್ರೆ ಈಗಾಗಲೇ ಪ್ರಮಾಣ ಪತ್ರವನ್ನ ಕೂಡ ನೀಡಿರುವಂತದ್ದು. ಅಷ್ಟು ಮಾತ್ರವಲ್ಲೇ ಜೈಲಿನಲ್ಲಿ ತಯಾರು ಮಾಡೋ ಊಟದ ಗುಣಮಟ್ಟವನ್ನ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಒಬ್ಬರಿಗೆ ಮನೆ ಊಟಕ್ಕೆ ಅವಕಾಶ ಕೊಟ್ರೆ ಈಗಾಗಲೇ ಸುಮಾರು 1000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಬೇಡಿಕೆಯನ್ನು ನೀಡುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಕೈದಿಯೊಬ್ಬರಿಗೆ ದಿನಕ್ಕೆ ₹85 ಮೌಲ್ಯದ ಆಹಾರ ಅಂದ್ರೆ ವಿಚಾರ ಅಂದ್ರೆ ಒಂದೊಂದು ಊಟಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ನ ಮುಂದೆ ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೈದಿಯೊಬ್ಬರಿಗೆ ಊಟಕ್ಕೆ ಅಂದ್ರೆ ಎಷ್ಟು ರೂಪಾಯಿ ನಿಗದಿ ಮಾಡಿದ್ದೀರಾ, ಹಾಗೇನೆ ಜೈಲಿನಲ್ಲಿರುವಂತಹ ಆಹಾರದ ಗುಣಮಟ್ಟ ಆಗಿರ್ಬೋದು ಎಲ್ಲವನ್ನ ಕೂಡ ಪರಿಶೀಲಿಸಿರುವಂತಹ ರಿಪೋರ್ಟ್ ಅನ್ನ ಕೂಡ ನ್ಯಾಯಮೂರ್ತಿಗಳ ಕೈಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಜೈಲಿನ ಊಟ ಅತ್ಯುತ್ತಮವಾಗಿದೆ. ಒಂದು ವೇಳೆ ಆರೋಗ್ಯದ ಸಮಸ್ಯೆ ಇದ್ರೆ ಮಾತ್ರ ಹೊರಗಿನ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡೆಗೆ ಮನೆಯ ಊಟದ ಸೌಲಭ್ಯ ಇಲ್ಲ. ಹಾಗೇನೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೊಂದು ಅರ್ಜಿಯನ್ನ ಹಾಕಿದ್ರು. ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರದ ಪರ SPP ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಅವರಿಗೆ ಎಲ್ಲಾ ಕೇಸಲ್ಲೂ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಟ್ರಯಲ್ ಹಂತದಲ್ಲಿರುವಾಗ ಯಾವುದೇ ವಿಚಾರಗಳನ್ನ ಕೂಡ ನ್ಯಾಯಾಲಯ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಸೊ ಆರೋಪಿಗಳ ಪರ ವಕೀಲರು ಒಂದೊಂದು ರೀತಿಯಾದಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ಅರ್ಜಿಯನ್ನ ಹಾಕಿದ್ರು. ಅದಕ್ಕೆ ಕೌಂಟರ್ ಆಗಿ SPP ಅವರ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.